ಈಗ ಇಲ್ಲಿವರೆಗೆ ಪರಿಶಿಷ್ಟ ಜಾತಿಗೆ 15% ಆಗಿರ್ತಕ್ಕಂಥ ವಾತಾವರಣದಲ್ಲಿ ನಿಜವಾದ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಹಾಗೂ ಜಾತಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ಪರಿಶಿಷ್ಟರಿಗೆ ಇಲ್ಲಿವರೆಗೆ ಸರಿಯಾದ ಮೀಸಲಾತಿ ಸಿಗಲಿಲ್ಲ ಎಂಬ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಈ ಒಳ ಮೀಸಲಾತಿಯನ್ನು ಕೊಟ್ಟರೆ ಜನಗಣತಿ ಅನುಗುಣವಾಗಿ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ ಎಂಬ ಒಂದು ಉದ್ದೇಶದಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಅದರ ಅನ್ವಯ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಮ್ಮ ಶಿವಮೊಗ್ಗ ಜಿಲ್ಲಾ ಅಸ್ಪೃಶ್ಯ ಹಾಗೂ ಅಲೆಮಾರಿಗಳ ಒಂದು ಒಕ್ಕೂಟದಿಂದ ಇವತ್ತಿನ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. 26ನೇ ತಾರೀಕು ಇದಕ್ಕೊಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಎಲ್ಲರಿಗೂ ಕೂಡ ಪರಿಪೂರ್ಣವಾಗಿ ಒಂದು ತಿಳುವಳಿಕೆ ಬರಬೇಕು ಅಂತಕ್ಕಂಥ ಮಾತನ್ನು ಹಾಗೂ ಕರ್ನಾಟಕ ಘನ ಸರ್ಕಾರಕ್ಕೆ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು, ಅದು ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ಆಶಯ ಭಾವನೆಯಿಂದ ನಾವು 26/9/2024 ನಾವು ಅಂಬೇಡ್ಕರ್ ಭವನದಲ್ಲಿ ವಿಚಾರ ಸಂಕಿರಣ ಇಟ್ಕೊಂಡಿದ್ದೀವಿ. ಆದ್ದರಿಂದ ನಮ್ಮ ಉದ್ದೇಶ ಇಲ್ಲಿವರೆಗೂ ಜಾತಿಗೆ ಹಾಗೂ ಜನಸಂಖ್ಯೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿತಕ್ಕಂತಹ ಜಾತಿಗಳಿಗೆ ಪರಿಪೂರ್ಣವಾಗಿ ಸಿಗ್ತಾ ಇಲ್ಲ ನಮ್ಮ ಭಾವನೆಯನ್ನು ವಾತಾವರಣ ಆಗಿದೆ. ಆದ್ದರಿಂದ ನಿಜವಾಗಲೂ ಇಲ್ಲಿವರೆಗೆ ಯಾವುದು ಸಿಗ್ತಾ ಇಲ್ಲ. ಹಾಗೂ ಈ ಒಂದು ನಮ್ಮ ಒಂದು ಬೇಡಿಕೆ ಯಾವುದೇ ಜಾತಿಗಳ ವಿರುದ್ಧ ಅಲ್ಲ, ಯಾರ ಬಗ್ಗೆನೂ ಅಲ್ಲ. ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಅಸ್ಪೃಶ್ಯ ಆಗಿರ್ತಕ್ಕಂಥ ಜನಾಂಗಗಳಿಗೆ, ಹೊಲೆಯ ಮಾದಿಗ ತತ್ಸಮ ಜಾತಿಗಳು ಅಲೆಮಾರಿಗಳಿಗೆ ಇಲ್ಲಿವರೆಗೆ ಯಾವುದೂ ಕೂಡ ಸರಿಯಾದ 15% ಸರಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ ಎಂಬ ಭಾವನೆಯಿಂದ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಒಳ ಮೀಸಲಾತಿ ವರ್ಗೀಕರಣ ಆಗಿಬಿಟ್ರೆ ಆಗುತ್ತೆ ಅಂತ ಭಾವನೆಯಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಈ ಒಂದು ಸಂದೇಶವನ್ನು ಕರ್ನಾಟಕ ಘನ ಸರ್ಕಾರಕ್ಕೆ ಅದು ಮುಟ್ಟಬೇಕು ಅಂತ ಹೇಳಿ ಅವತ್ತಿಗೂ ಕೂಡ 26ನೇ ತಾರೀಕು ಸಾಧಾರಣ ನಮ್ಮ ಸುಮಾರು ನೇತಾಗಳು ಬರ್ತಾ ಇದ್ದಾರೆ. ಇವತ್ತು KH ಮುನಿಯಪ್ಪನವರು ಬರ್ತಾರೆ, ಹಾಗೂ ಅವತ್ತಿನ ಇದರಲ್ಲಿ ಮಾನ್ಯ KH ಮುನಿಯಪ್ಪನವ್ರು ಬರ್ತಾರೆ, ಆರ್ಮಿ ತಿಮ್ಮಾಪುರ ಸರ್ ಬರ್ತಾರೆ, ಮಾನ್ಯ ಚಂದ್ರಪ್ಪನವ್ರು ಬರ್ತಾರೆ, ಬಸವಂತಪ್ಪನವರು ಹಾಗೂ ನೇರು ಚೆ ಓಲೇಕರ್ ಅವರು ಮಾಜಿ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯ ವರ್ಗ, ಹಾಗೂ ಮುಂಡ್ರಿಗೆ ನಾಗರಾಜರು ಬರ್ತಾರೆ, ಮಾನ್ಯ ಲಕ್ಷ್ಮೀನಾರಾಯಣ ಸಾಹೇಬರು ಬರ್ತಾರೆ, ಅನಿಲ್ ಕುಮಾರ್ ಸಾಹೇಬರು ಬರ್ತಾರೆ, ಹಾಗೂ ಇನ್ನಿತ ಹಲವಾರು ಮುಖ್ಯ ಸಮಾಜದ ಮುಖಂಡರು ಕೂಡ ಬರ್ತಾರೆ. ಇದು ಯಾರ ವಿರುದ್ಧವಲ್ಲ, ನಮ್ಮ ಪರಿಶಿಷ್ಟ ಜಾತಿಗಳ ಬರ್ತಕ್ಕಂಥ ಅಸ್ಪೃಶ್ಯರು ಏನದಾರಲ್ಲ, ಅಸ್ಪೃಶ್ಯರಿಗೆ ಸರಿಯಾದ ಒಂದು ನ್ಯಾಯಸಮ್ಮತವಾದ ಸಿಗಬೇಕು 15% ಭಾವನೆಯಿಂದ ನಾವು ಒಂದು ಸಮಾರಂಭ ಮಾಡ್ತೀವಿ.